ನಗು ಸಾಕು. ಮೇಡಮ್ ಅವ್ರು ಯಾರೋ ಒಬ್ರು ಮಾತಾಡ್ಬೇಕಾರೆ ಸರ್ ಹೇಳಿದರು, ಅವರು ಮೇಡಮರು ಅವ್ರು ಕುಂತರೂ ನಗ್ತಾರೆ, ನಿಂತರೂ ನಗ್ತಾರೆ ಮಂದಿ. ನಾನು ಹೆಂಡತಿ ಕರ್ಕೊಂಡೋಗಿದ್ದೆ ಮೇಡಮ್ ಕಾರ್ಯಕ್ರಮಕ್ಕೆ ರೀ. ಕಾರ್ಯಕ್ರಮಕ್ಕೆ ಕರ್ಕೊಂಡೋಗೇನಿ, ಮಂದಿ ಸಿಕ್ಕಾಪಟ್ಟಿ ನಕ್ರು, ಜನ ಎಲ್ಲ ಭಾಳ ನಗಿಸಿದೆ, ಭಾಳ ನಕ್ಕರು. ಮನೆಗೆ ಹೋದಾಕಿನ ನ್ಯಾಯ ತೆಗೆದುಬಿಟ್ಲು, ಇನ್ನು ಮೇಲೆ ನೀವು ಒಟ್ಟ ಹಾಸ್ಯ ಕಾರ್ಯಕ್ರಮಕ್ಕೆ ಹೋಗಂಗಿಲ್ಲ ಅಂತ. ಯಾಕೆ ಏನಾಯ್ತು ಅಷ್ಟು ಚಂದ ನಕ್ಕರು? ಅದಕ್ಕೆ ರೀ ಬೇಡ ಅಂದ್ಲು. ಯಾಕೆ ಬೇಡ ಅಂದೆ? ನೀ ಏನು ಮಾಡೋದ್ರಿ, ನಿಮ್ಮ ನೋಡಿ ಊರು ಮಂದಿ ನಗುವಂಗಾತು ಅಂದ್ಲಕ್ಕೆ ನನ್ನ ಬಾಳೆ. ಅವತ್ತಿಂದ ಬೇಡ ಅನ್ನಕತ್ತಾಳ, ಆದರೂ ಬಿಟ್ಟಿಲ್ಲ, ನಗಸಕ್ಕೆ ಹೊಂಟೇವಿ. ನೇರವಾಗಿ ಬರ್ತೇವೆ. ಮಹಿಳಾ ದಿನಾಚರಣೆ ಅಂತ ಹೇಳಿದರು. ಮಹಿಳಾ ದಿನಾಚರಣೆ ಮಹಿಳೆಯರಿಗೆ ಅದೊಂದೇ ದಿನ ಅಲ್ಲ, ದಿನ ನಿಮ್ಮೂ ಅದಾವೆಲ್ಲ. ಎದ್ದುಗಳಕ್ಕೆ ನಿಮ್ಮಿಂದನೇ ಸ್ಟಾರ್ಟು. ಎಲ್ಲ ನಿಮ್ಗೆ ಕೊಟ್ಟಾರ. ಇವ ಆಧಾರ್ ಕಾರ್ಡ್ ಕೊಟ್ಟಾರ, ಬಸ್ ಫ್ರೀ ಮಾಡ್ಯಾರ, 2000 ರೂಪಾಯಿ ಕೊಟ್ಟಾರ, ಮತ್ತು ಕರೆಂಟ್ ಫ್ರೀ ಕೊಟ್ಟಾರ, ಗ್ಯಾಸ್ ಕೊಟ್ಟಾರ. ಇನ್ನೂ ಏನು ಬೇಕು ರೀ? ಎಲ್ಲ ಕೊಟ್ಟು ಮತ್ತು ನಮ್ಮನ್ನು ಮಾಡ್ತೀರಿ ಹಿಂಗೆ ಗದ್ದಲ. ಹೆಣ್ಮಕ್ಳಿದ್ರೆ ಕಾರ್ಯಕ್ರಮ ಚಂದ, ಗಂಡು ಮಕ್ಳಿದ್ರೆ ಕಾರ್ಯಕ್ರಮ ಚಂದ. ಹಾಂ, ನಿಮ್ಮದ ಕರೆಕ್ಟು. ನಾವು ಎದಕ್ಕೆ ಉಪಯೋಗಿಲ್ಲ ಅಂತ. ನೀವಿದ್ರೆ ಚಂದ ಕಾರ್ಯಕ್ರಮ. ನನ್ನ ಪ್ರಕಾರ ನೀವಿದ್ರೆ ಕಾರ್ಯಕ್ರಮ ಚಂದ. ಹಂಗಾರೆ ಅವ್ರು ಮುಂದೆ ಮಾಡ್ರಿ ಅಂತ ಎದ್ದು ಹೋಗ್ಬೇಡ್ರಿ. ಯಾಕೆ ಅವರಿದ್ದ ಚಂದ್ರ ಅಂದ್ರೆ ಅವರು ಭಾಳ ಸೌಂದರ್ಯ ಪ್ರಿಯರು, ಮನಸ್ಸು ಬಿಚ್ಚಿ ನಗ್ತಾರ, ಸೌಂದರ್ಯ ಪ್ರಿಯರು. ಈ ಕಾರ್ಯಕ್ರಮ ಶುರುವಾಗೈತಿ ಅಂದ್ರೆ, ನೀವು ಇವತ್ತು ಕಾರ್ಯಕ್ರಮ ಐತಿ ಅಂದ್ರೆ ಭಾಳ ಸಿಂಗರಾಗಿ ಬರ್ತೀರಿ. ನಾವಿಲ್ಲ ಹಂಗೆ ಬಂದುಬಿಡ್ತೀವಿ, ಹೆಂಗೆ ಬೇಕಾದಂಗೆ ಬಂದುಬಿಡ್ತೀವಿ. ಆ ಮೇಡಮ್ ಅವ್ರು ಹೇಳಿದ್ರು, ಭಾಳ ಚಂದ ಹೇಳಿದ್ರು. ಅವ್ರು ಹಂಗೆ ಅದಾರ, ಕರೆಕ್ಟು. ಅವ್ರು ಹಂಗೆ ಅದಾರ, ಅವ್ರು ನೇರವಾಗಿ ಹೇಳಿದ್ರು ನಾವು ಹಿಂಗೆ ಬರ್ತೀವಿ ಅಂತ. ಆದ್ರೆ ಅವ್ರು ಹಂಗೆ ಅದಾರ, ಉಳ್ಕಿದ್ರೆ ಹಂಗಿಲ್ಲ ಹೆಣ್ಮಕ್ಳು. ಆ ಮಕ್ಕಳನ್ನ ಬಿಡಕ್ಕೆ ಹೋಗ್ಬೇಕಾರೆ ನೈಟಿ ಮ್ಯಾಗ ಹೋದ್ರೆ ಲಿಪ್ಸ್ಟಿಕ್ ಹಚ್ಕೊಂಡು ಹೋಗಿರ್ತಾರೆ. ನೀವು ಸೌಂದರ್ಯ ಪ್ರಿಯರ ಜೊತೆಗೆ ನಗ್ತೀರಿ. ನಮ್ಮ ಗಂಡು ಮಕ್ಕಳು ನಾನು ನಗಸಿರು ಒಬ್ಬೊಬ್ರಂತೂ ಹೆಣ ಕುಂತ ಕೂತಿರ್ತಾರೆ. ಆ ಹೆಣದ ಮಕಾರ ನಗುದಿರ್ತದೆ. ಇವ್ ಹಂಗೆ ನಾವು ನಗಸಿರು ಅಳಾಕತಾನೋ ನಗಾತಾನೋ ಗೊತ್ತಿಲ್ಲ. ನನಗೆ ಪ್ರಶ್ನೆ ಏನು ಕಾಡ್ತಿತ್ತು ಅಂದ್ರೆ, ಹೆಣ್ಮಕ್ಳು ಭಾಳ ಅಂತ ಬೇಕತ್ತಿದ್ರು ಮೊನ್ನೆ ನಮ್ಮೂರಾಗ. ನನಗೆ ಪ್ರಶ್ನೆ ಏನು ಕಾಡ್ತಿತ್ತು ಅಂದ್ರೆ, ಗಂಡು ಮಕ್ಳು ಒಟ್ಟ ನಗೋದಿಲ್ಲ, ಹೆಣ್ಮಕ್ಳು ನಗ್ತಾರೆ ಯಾಕಂತ ಪ್ರಶ್ನೆ ಕಾಡ್ತಿತ್ತು. ಅದಕ್ಕೆ ನಮ್ಮ ಪಕ್ಕದ ಮನೆ ಅಂಟಿ ಉತ್ತರ ಕೊಟ್ಟರು. ಬೇರೆ ತಿಳ್ಕೊಬೇಡ್ರಿ. ಪಕ್ಕದ ಮನೆ ಅಂಕಲ್ ಕಟ್ಟಿ ಮ್ಯಾಗ ಕುಂತಿರ್ತಿದ್ದ. ನಾವು ಹೋಗಿ, ಅಂಕಲ್ ಚಹಾ ಕುಡಿದ್ರೇನ್ರಿ ಅಂತ. ಹಾಂ, ಚಹಾ ಕುಡಿದ್ನಿ. ನೇನೆ ಅನ್ನೋ. ಅಂಕಲ್ ಊಟ ಮಾಡಿದ್ರೇನ್ರಿ? ಹಾಂ, ಊಟ ಆಯ್ತು. ನೇಂದೆ ಅನ್ನೋ. ಅಂಕಲ್ ಧಾರವಾಡಕ್ಕೆ ಹೋಗಿದ್ರಿ? ಹಾಂ. ನೀ ಇಷ್ಟು ಬಿಟ್ಟರೆ ಏನೂ ಮಾತಾಡೋವಲ್ಲ. ಅದನ್ನು ಅಂಟಿ ಕೇಳಿಬಿಟ್ರೆ, ಅಂಟಿ ಊಟ ಆತ್ರಿ ಅಂತ. ಆ ಊಟ ಆತ್ಪ ನಿಂದ ಅಡುಗೆ ಏನು ಮಾಡಿದ್ರು? ಇಷ್ಟು ಚಂದ ನಕ್ಕೊಂತ ಮಾತಾಡೋರು. ನಾ ಅದಕ್ಕೆ ಅಂಟಿ ಕೇಳಿದೆ, ಅಲ್ರಿ ಅಂಟಿ ನೀವು ರೈಸ್ ಚಂದ ನಕ್ಕೊಂತ ಮಾತಾಡ್ತೀರಿ, ಅಂಕಲ್ ಹಿಂಗೆ ಯಾಕ್ರಿ ಅಂತ ಕೇಳಿದೆ. ಅವ್ರು ಉತ್ತರ ಏನು ಕೊಟ್ಟರು ಅಂದರೆ, ನೋಡಿರಿ ನಾವು ಹೆಣ್ಮಕ್ಳು ಯಾಕೆ ನಗ್ತೇವೆ ಅಂದರೆ, ನಾವು ಹೋಗುವಂಥ ಫಂಕ್ಷನ್ನು, ಹಾಸ್ಯ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ, ಜಾತ್ರೆ, ಮದುವೆ, ನಿಬ್ಬಣ, ದೊಡ್ಡಕ್ಕಾದಾಗ ಸಣ್ಣಕ್ಕಾದಾಗ ಹೆಸರಿಡಕ್ಕೆ ಹಿಂಗೆಲ್ಲ ಹೊಕ್ಕೇವಿ, ನಾವು ನಕ್ಕೊಂತ ಇರ್ತೇವಿ ಅಂದು. ಮತ್ತು ಅಂಕಲ್ ರೀ ಅಂದೆ, ಮಣ್ಣು ಕೊಡಾಕ, ಹೆಣ ಹೊರಾಕ, ಪಿಂಡ ಬಿಡಾಕ, ತಿಥಿ ಊಟ ಮಾಡಾಕ. ಆ ಸತ್ತಲ್ಲಿ ಹೋಗಿ ಈಗ ಸತ್ರ ಅನ್ನಕ್ಕಾಗತ್ತೆ ನಾವು. ಅಲ್ಲಿ ಹೋಗಿ ಪಾಪ ಹಂಗಾಗಬಾರ್ದಾಗಿತ್ತು, ಭಾಳ ಒಳ್ಳೆ ಮನುಷ್ಯ. ಆ ಸತ್ತಲ್ಲಿ ಹೋಗಿ ಹಿಂಗೆ ಮಾಡಿ ಇಲ್ಲಿ ನಗಿಸಿದ್ರು ನಾವು ಭಾರಿ ನಗಿಸ್ತಾನೆ ಸುಳ ಮಗ. ಭಾರಿ ಹಿಂಗೆ ನೀವು ಭಾಳ ನಗ್ತೀರಿ, ನಾವು ನಗೋದು ಕಡಿಮೆ. ಯಾಕಂದ್ರೆ ಇದೇ ಉದ್ದೇಶ ಅಂತ ಹೇಳ್ತಾ ನಾನು ನೇರವಾಗಿ ಒಂದು ಹಾಡಿಗೆ ಬರ್ತೇನೆ. ಬರುವಾಗ ಒಂದು ಹಾಡು ಬರ್ದೀವಿ. ಮೇಡಮ್ ಅವ್ರು ಹೇಳಿದ್ರು ಬರ್ರಿ ಅಂತ. ಬಹುಶಃ ನಿಮಗೆಲ್ಲ ಗೊತ್ತಿರುವಂಥ ಹಾಡು. ಮೊಬೈಲಲ್ಲಿ ಇರೋ ಸುಖ. ನಾ ಬರ್ದದ್ದು ನಿಮ್ಗೆ ಹೆಂಗೆ ಗೊತ್ತಾತ? ನಾ ಹಾಡು ಹೇಳ್ತೇನೆ, ನಾ ಏನು ಬಿಡ್ತೇನೆ ಅದನ್ನು ನೀವು ಹೇಳ್ಬೇಕು. ಮೊಬೈಲಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ. ಹಲೋ ಅಂತತಿ, ಹಾಯ್ ಅಂತತಿ, ರಿಂಗ್ ಅಕ್ಕತಿ, ಟಿವ್ ಟಿವ್ ಅಂತತಿ. ಕೇಳಿಸ್ಕೊಂಡ್ರಿ? ಹಾಂ, ಅದನ್ನ ಆಮೇಲೆ ಹೇಳಂತೇವೆ. ನಾ ಏನು ಬಿಡ್ತೇನೆ ಅದನ್ನು ಹೇಳಂತ್ರಿ. ಮೊಬೈಲಲ್ಲಿ ಇರೋ ಸುಖ ಹಲೋ ಅಂತತಿ, ರಿಂಗ್ ಅಕ್ಕತಿ. ವೆರಿ ಗುಡ್, ಕರೆಕ್ಟ್ ಹೇಳಿದ್ರಿ, ಫಾಸ್ಟಾಗಿ. ಮೊಬೈಲಲ್ಲಿ ಇರೋ ಸುಖ ಹಲೋ ಅಂತತಿ, ರಿಂಗ್ ಅಕ್ಕತಿ. ಮೊಬೈಲು ಬಳಿ ಇದ್ದರೆ ಸ್ವರ್ಗವೇ ನಮ್ಮ ಕಿಸೆಯಲ್ಲಿ. ಮೊಬೈಲಲ್ಲಿ ಇರೋ ಸುಖ ಹಲೋ ಅಂತತಿ, ರಿಂಗ್ ಅಕ್ಕತಿ.
ಹೊಸದು ಮೊಬೈಲು ಹೊಸದು ಮೊದಲಿನ ಲವರು ಕೊಡಿಸಿದ್ದು. ಹೊಸದು ಮೊಬೈಲು ಹೊಸದು ಮೊದಲಿನ ಲವರು ಕೊಡಿಸಿದ್ದು. ಟಚ್ ಸ್ಕ್ರೀನ್ ಇದ್ದದ್ದು 100 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಇದ್ದದ್ದು. ಅದರಲ್ಲಿ ಫೇಸ್ಬುಕ್ ವಾಟ್ಸಪ್ ಟ್ವಿಟರು ಎಲ್ಲ ಇದ್ದದ್ದು. ಹೋ ಮೊಬೈಲಲ್ಲಿ ಇರೋ ಸುಖ ಹಲೋ ಅಂತತಿ ರಿಂಗ್ ಅಕ್ಕತಿ. ನೀವು ಕರೆಕ್ಟ್ ಹೇಳಿದ್ರಿ ಟ್ಯೂನ್ ಅಂತದ ಅಂತೇಳಿ. ನೀನೊಂದು ಊರಾಗ ಕಾರ್ಯಕ್ರಮ ಮಾಡ್ತಾನೆ ಒಬ್ಬಳಿಗೆ ಎದ್ದು ನಿಂತ ಸ್ವಿಚ್ ಆಫ್ ಹಾಕತ್ತೀರ ನಾವು ಪುಣ್ಯ. ಮೊಬೈಲ್ ಎಷ್ಟು ಪ್ರಚಾರ ಆಗೈತೆ ಅಂದ್ರೆ ನಮ್ಮ ಬುಳ್ಳಣ್ಣವ್ರ ಸರ್ ಮನೆಗೆ ಒಬ್ಬಕ್ಕೆ ಅಜ್ಜಿ ಬಾಂಡೆ ತೊಳಕ್ಕೆ ಬರ್ತಾಳೆ. ಆಕೆ ಕೈಯಾಗ 3 ಮೊಬೈಲ್ ಅದಾವೆ. ನಾ ಕೇಳಿದ್ದು ಯಾಕೆ ಅಜ್ಜಿ ನಿನ್ನ ಕೈಯಾಗ 3 ಮೊಬೈಲ್ ಅಂತ ಕೇಳಿದೆ. ಆ ಕೇಳಿದ್ಲಪ್ಪ ಒಂದು ಔಟ್ ಗೋಯಿಂಗ್ ಒಂದು ಇನ್ ಕಮ್ಮಿಂಗ್ ಒಂದು ಮತ್ತು ಇನ್ನೊಂದು ಎದಕ್ಕೆ ಬಂದೆ ರೀಲ್ಸ್ ಮಾಡಕ್ಕಂತ. ಮನೆ ನಮ್ಮೂರಾಗೊಬ್ಬ ಪುಣ್ಯಾತ್ ಮೊಬೈಲ್ ನೋಡ್ಕೊಂತ ಹೊಂಟಾನ ಹಿಂಗೆ ಎಲ್ಲ 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 ಅಂತ ಹೊಂಟಾನ. ತಮ್ಮ ಮನೆಗೆ ಹೋಗೋದು ಪಕ್ಕದ ಮನೆಗೆ ಹೋಗ್ಯಾನ. ನಾವು ತಮ್ಮ ಮನೆಗೆ ಹೋಗಿಲ್ಲ, ಬಾಜು ಮನೆಗೆ ಹೋಗ್ಯಾನ. ಬಾಜು ಮನೆಗೆ ಹೆಣ್ಮಗ ಧಾರಾವಾಹಿ ನೋಡತ್ತಾಳ, ಲಕ್ಷ್ಮೀ ನಿವಾಸ ನೋಡತ್ತಾಳ. ಹಿಂಗ ಕುಂದ್ಬಿಡ ನೀವು ಹಂಗೆ ಒಳಗೆ ಹೋಗ್ಬಿಟ್ಟಾನ. ಆಕೆ ಹಂಗೆ ಟಿ ವಿ ನೋಡತ್ತಾನ, ನೀವು ಹಂಗೆ ಒಳಗೆ ಕುರ್ಚಿ ಮ್ಯಾಗ ಕುಂತು ಮೊಬೈಲ್ ನೋಡತ್ತಾನ. ಆಕೆ ಗಂಡ ಬಂದಾನ ಅಂತ ತಿಳ್ಕೊಂಡಾಳ. ಟಿ ವಿ ನೋಡ್ಕೊಂತ ಹೋಗಿ ಚಹಾ ಮಾಡ್ಯಾಳ. ಆ ಟಿ ವಿ ನೋಡ್ಕೊಂತ ಚಹಾ ತಂದು ಕೊಟ್ಟಾಳ. ನೀವು ಮೊಬೈಲ್ ನೋಡ್ಕೊಂತ ಚಹಾ ಇಸ್ಕೊಂಡು ಚಹಾ ಕುಡಿಯಾಕತ್ತಾನ. ನೀವು ಪುಣ್ಯ ಅಂತ ಇದ್ರ ಮಕ್ಕ ಅದು ನೋಡಿಲ್ಲ, ಅದ್ರ ಮಕ್ಕ ಇದು ನೋಡಿಲ್ಲ. ಈ ರಿಯಲ್ ಗಂಡ ಬಂದತಿ ಮನಿ ಗಂಡ. ಈ ಮನಿ ಗಂಡ ಬಂದು ಈತಿ ಮೊದಲು ನೋಡ್ಬೇಕಂದ್ರೆ ಇವ್ ನೋಡಿಬಿಟ್ಟದ ಇವ್ ನೋಡಿದ್ದೆ. ಸಾರಿ ಸರ್, ನಾನು ನಮ್ಮ ಮನೆ ಅಂತ ತಿಳ್ಕೊಂಬಂದ್ರೆ ವಾಪಸ್ ಹೋಗಿದ್ದೆ. ಯಾಕಂದ್ರೆ ಅದು ಮೊಬೈಲ್ ನೋಡ್ಕೊತಾರ ಬಂದತಿ. ಬಂಧುಗಳೇ, ಮೊಬೈಲು ಎಲ್ಲರ ಕೈ ಒಳಗೆ ಹೋದಾವ. ಭಾಳ ನೋಡಾತಿದ್ದೆ, ಭಾಳ ವಿಷಯವನ್ನು ಎಷ್ಟು ಅದ್ಭುತವಾಗಿ ಮಾತಾಡುವಾಗ ವಿದ್ಯಾರ್ಥಿಗಳು ಎಷ್ಟೋ ಜನ ಇನ್ನೂ ಮೊಬೈಲನ್ನು ನೋಡುವಂಥ ಸ್ಥಿತಿ ಒಳಗದೇವಿ. ದಯವಿಟ್ಟು ಮೊಬೈಲ್ ಬಳಕೆ ಕಡಿಮೆ ಆಗಲಿ. ಎಲ್ಲರೂ ಕೆಟ್ಟ ಕೆಟ್ಟ ಹಾಡು ಕೇಳಕತ್ತೀರಿ. ಎಂಥ ಚಂದ ಹಾಡಾಡಿದ್ರು ಇವು ಯಾವ ನಮಗೆ ಗೊತ್ತಿಲ್ಲ ರೀ. ಕೇಳ ಜಾಣ ಶಿವ ಧ್ಯಾನ ಮಾಡ ಅಂದ ಬಳಕ ಅಂದ್ರೆ ನಮಗೆ ನೆನಪಿಗೆ ಬರೋದು ಹನುಮಂತ. ಅದರ ನಿಜವಾದ ಗಾಯಕ, ನಿಜವಾದ ಸಂಗೀತ ಸಂಯೋಜಕ ನಮ್ಮ ಗುರುಗಳಾದಂಥ ಬಸವಲಿಂಗ ಹಿರೇಮಠರು. ಅವ್ರು ಹಾಡಿದ ನಂತರ ಕೇಳಜಾನ ಕ್ಯಾಸೆಟ್ ಪ್ರಚಾರ ಆದ ನಂತರ ನಾವು ಅದನ್ನು ಕಲ್ಕೊಂಡು ಹಾಡಿದ್ದು ಉದಯ ಟಿ ಒಳಗೆ, ಅದು ಜಿ ಕನ್ನಡದೊಳಗೆ ಪ್ರಚಾರ ಆಗಿದ್ದು. ಅದು ದೊಡ್ಡದಾಯಿತು. ಅದರ ರಿಯಲಿಗ ಮುಖ್ಯ ಗಾಯಕರು ನನ್ನ ಗುರುಗಳು ಬಸವಲಿಂಗ ಹಿರೇಮಠರು. ಅಂಥ ಗುರುಗಳ ಹಾಡುಗಳನ್ನು ನಾವು ಯಾರು ನೋಡಿಲ್ಲ. ನಾವೇನು ಮಾಡ್ತೀವಿ ಈಗ, ನಾ ಡ್ರೈವರ ಅದ ಲಘು ಬರ್ತದೆ.